Namaste. I am doing a podcast with a public servant under a KSRTC as a divisional work superintendent in Davangere and very good, kindly-hearted woman, Miss Kalpana. Thank you, ma'am, for giving this opportunity. I want to first ask you about your early journey and educational qualification. ಎಸ್ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದು 1 to 10th ಟೆಂತು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ ನಾನು. ಅದರದ್ದೇನು ನಾನು ಡಿಪ್ಲೊಮಾಕ್ಕೆ ಅಪ್ಲಿಕೇಶನ್ ಹಾಕಿದೆ. ಡಿಪ್ಲೊಮಾದಲ್ಲಿ ಅಪ್ಲಿಕೇಶನ್ ಹಾಕಿದಾಗ ನನಗೆ 2 ಆಪರ್ಚುನಿಟಿ ಸಿಕ್ತು, ಸಿವಿಲು ಮತ್ತು ಮೆಕ್ಯಾನಿಕಲ್ಲು. ಸೊ ನಾನು ಮೆಕ್ಯಾನಿಕಲ್ ಓದುವಾಗ ನನ್ನ ಪೀರಿಯಡಲ್ಲಿ ಅದೇ ಫಸ್ಟ್ ಟೈಮ್ ಮೆಕ್ಯಾನಿಕಲ್ ಅಂತ ಹೇಳಿಬಿಟ್ಟು ಇದು ಆಗಿತ್ತು. ಸೊ ಸಿವಿಲ್ ಸೇರಿಕೊಂಡೆ. ಯಾಕೋ ನನಗೆ ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಮೆಕ್ಯಾನಿಕಲ್ ಫೀಲ್ಡಲ್ಲಿ ಅಂದಾಗ, ಸೊ ನಾನು ಅದನ್ನು ಮೆಕ್ಯಾನಿಕಲ್ ಅನ್ನೋ ಸಬ್ಜೆಕ್ಟನ್ನು ತಗೊಂಡ್ಬಿಟ್ಟು ಮೆಕ್ಯಾನಿಕಲ್ ತಗೊಂಡಾಗ ನಾನು ಮೆಕ್ಯಾನಿಕಲ್ 3 years ಕೋರ್ಸು. ಸೊ ನನಗೆ ಕನ್ನಡ ಮೀಡಿಯಮ್ ಆಗಿರೋದ್ರಿಂದ ನನಗೆ 3 years ಡಿಪ್ಲೊಮಾ ಅನ್ನೋದು ಸ್ವಲ್ಪ ಕಷ್ಟ ಆಯಿತು ಅಂತ ನಾನು ಅದನ್ನೇ ಬಿಡೋಕ್ಕೆ ಹೋಗಲಿಲ್ಲ. ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಅದನ್ನೇ ಚಾಲೆಂಜಿಂಗಾಗಿ ತಗೊಂಡೆ. ನನ್ನ ಜೊತೆಗೆ ಓದಿದವರೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ PUC ಆಗಿ ಬಂದವರೆಲ್ಲ ಇದ್ದರು. ನಾನು ಅವ್ರನ್ನ ನೋಡಿಕೊಂಡಾಗ ಅಯ್ಯೋ ನಾನೇನಿಲ್ಲ, ನನಗೇನು ಬರೋದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬೇಜಾರಾಯಿತು. ನಾನು ಅದನ್ನು ಬೇಜಾರಾಗೋಕ್ಕೆ ಬಿಡಲಿಲ್ಲ. ಸೊ ನಾನು ಅವ್ರಂಗೆ ಆಗಬೇಕು ಅಂತ ಅಂದಾಗ ನಾನು 3 years ಡಿಪ್ಲೊಮಾವನ್ನು ಕಂಪ್ಲೀಟ್ ಮಾಡಿಬಿಟ್ಟು ಫಸ್ಟ್ ಇಯರಲ್ಲಿ ಸೆಕೆಂಡ್ ಕ್ಲಾಸು, ಸೆಕೆಂಡ್ ಇಯರಲ್ಲಿ ಡಿ ಉಳಿಸ್ಕೊಂಡು ಫೈನಲ್ ಇಯರಲ್ಲಿ ಅದನ್ನು ಕ್ಲಿಯರ್ ಮಾಡಿಕೊಂಡು ಡಿಪ್ಲೊಮಾವನ್ನು ನನ್ನ ಒಂದು ಇದಕ್ಕೇನು ಅನಿಸುತ್ತೋ ಅದನ್ನು ನಾನು ಬಿಡಲಿಲ್ಲ, ಪಾಸ್ ಮಾಡಿಕೊಂಡೆ. ಸೊ ಸೆಕೆಂಡ್ ಕ್ಲಾಸಲ್ಲಿ ಫೈನಲ್ ಇಯರಲ್ಲಿ ಸೆಕೆಂಡ್ ಕ್ಲಾಸ್ ಆದೆ, ಅಗ್ರಿಗೇಟಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ ನಾನು. What is the biggest challenge you faced in your life and how did you overcome from it? ನಾನು ಡಿಪ್ಲೊಮಾ ಫೈನಲ್ ಇಯರ್ ಓದುವಾಗ ನಮ್ಮ ತಂದೆಯವರು ತೀರ್ಕೊಂಡ್ರು. ನಮ್ಮ ತಂದೆ ಮತ್ತು ತಾಯಿಯವರಿಗೆ 7 ಜನ ಹೆಣ್ಮಕ್ಳು, ಅದರಲ್ಲಿ ಒಬ್ಬ ಗಂಡ್ಮಗ. ಆ 7 ಜನ ಹೆಣ್ಮಕ್ಳಲ್ಲಿ ನಾನು 5ನೇವಳು. ಸೊ ನಮ್ಮ ತಂದೆ ತೀರ್ಕೊಂಡಾಗೆ ನಮ್ಮಮ್ಮ ಏನು ಮಾಡಬೇಕು ಅನ್ನೋದನ್ನು ಇದು ಮಾಡೋಕ್ಕಾಗ್ತೇನೆ. ನನಗೆ ನಮ್ಮಮ್ಮ ಓದು ಅಂತ ಹೇಳಿದರು. ನಮ್ಮಮ್ಮ ಹೋದಾಗ ನಾವು 7 ಜನ ಹೆಣ್ಮಕ್ಳಾಗಿರೋದ್ರಿಂದ ಸ್ಟಡಿ ಮಾಡಿಸೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆ ಟೈಮಲ್ಲಿ ನಾನು ಅದನ್ನು ನಮ್ಮಮ್ಮನಿಗೆ ಸಪೋರ್ಟಿವ್ ಆಗಿಬಿಟ್ಟು, ಅಮ್ಮ ಏನೂ ಆಗೋಲ್ಲ, ನಾನು ನಿಮ್ಮ ಜೊತೆಗಿರ್ತೀನಿ, ಅದನ್ನು ನಾನು ಹೇಗೆ ಬರುತ್ತೋ ಅದನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಆಯಿತು. ನಮ್ಮಮ್ಮನೂ ಅದಕ್ಕೆ ಸ್ಫೂರ್ತಿ ಕೊಟ್ಟಾಗ ನಾನು ಆ ಒಂದು ಡಿಪ್ಲೊಮಾವನ್ನು ಮುಗಿಸಿ ಕಾಲೇಜಲ್ಲಿ ಒಳ್ಳೆ ಸ್ಟೂಡೆಂಟಾಗಿ ಪಾಸಾಗಿ ಹೊರಗಡೆ ಬಂದೆ. Success mindset means what habits or routines helped you to become successful and getting the government job in the early age? ಸೊ ನಾನು ಡಿಪ್ಲೊಮಾವನ್ನು ಡಿಪ್ಲೊಮಾ ಮುಗಿಸಿದ್ದು 6 ತಿಂಗಳು ಮಾತ್ರ ನಾನು ಮನೇಲಿ ಇದ್ದಿದ್ದು. 6 ತಿಂಗಳು ಮುಗಿದಾದ್ಮೇಲೆ ಆ 6 ತಿಂಗಳಲ್ಲಿ ನಾನು ಮನೇಲಿ ಇರ್ತೇನೆ. ಹೊರಗಡೆ ಕಂಪ್ಯೂಟ್ರಿಗೆ ಮತ್ತು ಹೊಲಿಗೆ ಕ್ಲಾಸಸ್ಸಿಗೆ ಆ ಥರ ಎಲ್ಲ ಕ್ಲಾಸ್ಗಳಿಗೆ ಹೋಗ್ತಾ ಇದ್ದೆ. ಸೊ ಅಪ್ಲಿಕೇಶನ್ ಕಾಲ್ ಮಾಡಿದಾಗೆ ಆನ್ಲೈನಲ್ಲಿ ಕಾಲ್ ಮಾಡಿದರು. ಆನ್ಲೈನಲ್ಲಿ ಕಾಲ್ ಮಾಡಿದಾಗ ಅದೇ ಫಸ್ಟ್ ಟೈಮ್ ನಮಗೆ ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಕಾಲ್ ಮಾಡಿದ್ದು. ಸೊ ಆ ಅಪ್ಲಿಕೇಶನಲ್ಲಿ ಅಲ್ಲಿ ಹಾಕಿದಾಗೆ ನನಗೆ ಒಂದು ಮೆರಿಟ್ ಇತ್ತು. ಮೆರಿಟಲ್ಲಿ ಫಸ್ಟ್ ಇಯರಿನ 1 to 10th ಮೆರಿಟಲ್ಲೇ ಓದಿದೆ. ನಾನು ಡಿಪ್ಲೊಮಾವನ್ನು ಮೆರಿಟಲ್ಲೇ ಓದಿದೆ. ಆ ಡಿಪ್ಲೊಮಾದಲ್ಲಿ ಮಾರ್ಕ್ಸ್ ಚೆನ್ನಾಗಿರೋದ್ರಿಂದ ನನಗೆ ಲೇಡೀಸ್ ಅಪ್ಲಿಕೇಶನ್ ಕಾಲ್ ಮಾಡಿದಾಗ ನನಗೆ ಒಂದು ಜಾಬು ಅಂತ ಸಿಕ್ತು. ನಾನು ಜಾಬು ಅಂತ ಸಿಕ್ಕಾಗ ನನಗೆ ಒಳ್ಳೆ ಓದಬೇಕು ಮಾಡಬೇಕು ಅನ್ನೋ ಒಂದು ಇದು ಇತ್ತು, ನನಗೆ ಚಾಲೆಂಜ್ ಇತ್ತಲ್ಲ. ಆ ಚಾಲೆಂಜನ್ನು ನಾನು ಉಪಯೋಗವನ್ನು ಪಡ್ಕೊಂಡೆ. ಈಗಿನ ಜನ್ರೇಷನ್ ಸ್ಟೂಡೆಂಟ್ಗಳಿಗೂ ಹೇಳೋದೇನಪ್ಪ ಅಂತ ಅಂದರೆ, ಜಾಸ್ತಿ ಮೊಬೈಲ್ಗೆ ಅಡಿಕ್ಟ್ ಆಗ್ದೇ ಜಾಸ್ತಿ ಬುಕ್ಕುಗಳನ್ನು ಓದಬೇಕು. ಆಮೇಲೆ ಜಾಸ್ತಿ ಫ್ರೀಡಮ್ ಫೈಟರ್ ಇರ್ತಾರಲ್ಲ, ಅವ್ರದ್ದು ಬುಕ್ಕುಗಳನ್ನು ಓದಬೇಕು. ಅವರು ನಮ್ಮ ಜೀವನದಲ್ಲಿ ಇನ್ಸ್ಪೈರ್ ಆಗಬೇಕು ಅಂತ ಅಂದರೆ ನಾನು ಅಂಬೇಡ್ಕರ್ ಅವರು ಬುಕ್ಕುಗಳನ್ನು ಓದ್ತಾ ಇದ್ದೆ. ಆ ಟೈಮಲ್ಲಿ ಕೆಲವೊಂದು ಅಂಬೇಡ್ಕರ್ ಅವರ ಮಾತುಗಳು, ಅವರ ಒಂದು ದಿಟ್ಟತನ ನನ್ನ ಜೀವನದಲ್ಲಿ ನನಗೆ ಈ ರೀತಿ ಕೆಲಸ ಸಿಗಲಿಕ್ಕೆ ಉಪಯೋಗ ಆಯಿತು. Who influenced you the most and to become and taking the government job and becoming in your life too successful? In your family, can you mention the persons who influenced you more? ಓಕೆ ನನಗೆ ನನ್ನ ತಾಯಿಯವರು ಮತ್ತು ನನ್ನ ಅಕ್ಕನವರು ನನಗೆ ತುಂಬ ಇನ್ಸ್ಪೈರ್ ಆದರು.
ನಮ್ಮ ತಂದೆ ಹೋದಾಗೆ ನಮ್ಮ ತಾಯಿಯವರು ಧೃತಿಗೆಡಲಿಲ್ಲ. ನಮ್ಮ ಅಮ್ಮನಿಗೆ ಸಪೋರ್ಟಿವ್ ಆಗಿ ಒಬ್ಬ ಗಂಡು ಮಗನಾಗಿ ನಿಂತ್ಕೊಂಡು ನಮ್ಮ ಅಕ್ಕ ನಮ್ಮಮ್ಮ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಈ ಒಂದು ಕೆಲಸದಲ್ಲಿ ಸಿಗಲಿಕ್ಕೆ ಸಹಾಯ ಮಾಡಿದರು. ಮತ್ತು ನಾನು ಒಂದು ಈ ಕೆಲಸದಲ್ಲಿ ಸಿಗಬೇಕು, ಅವಳು ನನ್ನ ತಂಗಿ ಮುಂದೆ ಬರಬೇಕು, ನನ್ನ ಮಗಳು ಎಲ್ಲರಿಗೆ 4 ಜನದಂಗೆ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಯಿಯವರು ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯವಾಗುವಷ್ಟು ಹೆಲ್ಪ್ ಮಾಡಿಬಿಟ್ಟು ನನಗೆ ಒಂದು ಗೌರ್ಮೆಂಟ್ ಜಾಬ್ ಅನ್ನೋದನ್ನು ಕಲ್ಪಿಸಿಕೊಟ್ಟು ನಾನು ಇದುವರೆಗೂ ಚಿರಋಣಿ ಆಗಿದ್ದೀನಿ ಅಂತ ಅಂದರೆ ಅದಕ್ಕೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕನೇ ಸ್ಫೂರ್ತಿ ನನಗೆ. Can you tell us about the one best decision taken by yourself under the uncertainties? ಓಕೆ, ನನಗೆ ಮದುವೆ ಆದಮೇಲೆ ಪಾಪುಗಳು ಅಂದರು. ಟ್ವಿನ್ಸ್ ಪಾಪುಗಳು ಆದಾಗೆ ಅವನ್ನ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ. 3 ತಿಂಗಳು ಈಗ ಹೇಗೆ ಕೂತಿದ್ದೀನೋ ಅದೇ ಥರನೇ 3 ತಿಂಗಳು ಅನ್ನೋದನ್ನು ಕೂತ್ಕೊಂಡ್ಬಿಟ್ಟು ಅಷ್ಟು ಜೋಪಾನವಾಗಿ ಮಾಡಿದ್ದಾದಮೇಲೆ ಆ ಮಕ್ಕಳನ್ನ ನಿಭಾಯಿಸ್ಕೊಳ್ಳೋದು, ಆಫೀಸ್ಗೆ ಹೋಗೋದು ಬರೋದು ಮಾಡೋದು ತುಂಬ ಕಷ್ಟ. ಆ ಟ್ವಿನ್ಸ್ ಅನ್ನೋದು ಹೆಸರಿಗೆ ಮಾತ್ರ, ಅದನ್ನು ನೋವನ್ನು ಅನುಭವಿಸಿದವರಿಗೆ ಗೊತ್ತು, ಅದನ್ನು ಮೇಂಟೆನೆನ್ಸ್ ಮಾಡಿದವರಿಗೆ ಗೊತ್ತು. ಆ ಟ್ವಿನ್ಸ್ ಮಕ್ಕಳು ಆದಮೇಲೆ ನಾನು ಕೆಲಸವನ್ನು ಬಿಡಬೇಕು ಅನ್ನೋ ಒಂದು ಮಟ್ಟಕ್ಕೆ ಹೋದೆ. ಇದನ್ನೆಲ್ಲ ನೋಡಿಕೊಂಡು, ಮಕ್ಕಳು ನೋಡಿಕೊಂಡು, ಕೆಲಸನೂ ನಿಭಾಯಿಸ್ಕೊಂಡು, ಆಫೀಸರ್ಸ್ ಹತ್ರ ನಿಭಾಯಿಸ್ಕೊಂಡು, ವರ್ಕರ್ಸ್ ಹತ್ರ ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ನನ್ನ ಕೈಲೇ ಆಗ್ತಾ ಇರಲಿಲ್ಲ. ಒಂದು ಡಿಸಿಷನ್ ಮಾಡಿದೆ, ಇಲ್ಲ ನಾನು ಈ ಜಾಬ್ ಬಿಟ್ಬಿಡಬೇಕು ಅಂತ ಹೇಳಿ. ಸೊ ಆವಾಗ ನಮ್ಮ ತಾಯಿ ಹೇಳಿದರು, ಜಾಬ್ ಬಿಡೋದ್ರಿಂದ ನಿಮ್ಗೆ ಉಪಯೋಗ ಆಗೋದಿಲ್ಲ, ಈ ಜಾಬು ಒಂದನ್ನು ಚಾಲೆಂಜಿಂಗ್ ಆಗ್ತವೋ, ಮಕ್ಕಳೂ ಇದೆ, ಜಾಬು ಇದೆ, ಎರಡನ್ನೂ ನಿಭಾಯಿಸ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ನನಗೆ ಇನ್ಸ್ಪೈರ್ ಆಗಿರೋದ್ರಿಂದ ನಾನು ಕೆಲಸ ಮತ್ತು ಜಾಬ್ ಎರಡನ್ನೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. Madam, can you please tell about what are the job opportunities in KSRTC regarding the various qualifications like ITI, SLC, Diploma and Engineering? ಎಸ್, ITI ಓದಿದವ್ರಿಗೆ ನಮ್ಮಲ್ಲಿ ಬಾಡಿ ವೆಲ್ಡರ್, ಆಮೇಲೆ ಪೇಂಟರ್, ಎಲೆಕ್ಟ್ರಿಷಿಯನ್, ಈ ಥರ ಎಲ್ಲ ಜಾಬ್ಗಳಿದ್ದಾವೆ. ಡಿಪ್ಲೊಮಾ ಓದಿದವ್ರಿಗೆ ಇದ್ರ ಸೂಪರ್ವೈಸರ್ ಕ್ಯಾಟಗರಿ ಅಂತ ಬರುತ್ತೆ. ಈ ಸೂಪರ್ವೈಸರ್ ಕ್ಯಾಟಗರಿ ಅವ್ರು ಮಾಡಿದ್ದನ್ನು ನಾವು ನೋಡುವಂಥ ಒಂದು ಸೂಪರ್ವೈಸರ್ ಕ್ಯಾಟಗರಿ ಇರುತ್ತೆ. ಅದರದ್ದೇನು ಇನ್ನೂ ಹೆಚ್ಚಿನ ಎಜುಕೇಷನ್ ಆಯಿತು ಅಂದರೆ ಟೆಕ್ನಿಕಲ್ಲು, ನಾನ್ ಟೆಕ್ನಿಕಲ್ಲು ಅಂತ. ಟೆಕ್ನಿಕಲ್ ಸೈಡ್ ಓದಿದವರು ಮೆಕ್ಯಾನಿಕಲ್ ಯಾವ ರೀತಿ ಕೆಲಸ ಮಾಡಿದರು, ಒಂದು ಬಾಡಿ ಕನ್ಸ್ಟ್ರಕ್ಷನ್ ಆಗಬೇಕಂದ್ರೆ ಅದಕ್ಕೆ ಏನೇನು ಮಾಹಿತಿ ಬೇಕು ಅನ್ನೋದನ್ನು ಟೆಕ್ನಿಕಲ್ ಸೈಡ್ ಇದು ಮಾಡ್ತೀವಿ. ಸೊ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ನಾನ್ ಟೆಕ್ನಿಕಲ್ಲು ಡಿಗ್ರಿ ಆದವ್ರಿಗೆ, ಬಿಕಾಮ್ ಆದವ್ರಿಗೆ, ಲಾ ಓದಿದವ್ರಿಗೆ ನಮ್ಮಲ್ಲಿ ಎ ಒ ಅಂತಲೂ ಬರ್ತಾರೆ, ಆಫೀಸ್ ಅಡ್ಮಿನಿಸ್ಟ್ರೇಷನ್ ಅಂತಲೂ ಬರ್ತಾರೆ, ಆಮೇಲೆ ಲಾ ಓದಿದರೆ ಲಾ ಅಂತಲೂ ಬರುತ್ತೆ. ಡಿಗ್ರಿ ಎನಿ ಕ್ವಾಲಿಫಿಕೇಷನ್ ಇನ್ ನಾನ್ ಟೆಕ್ನಿಕಲ್ ಸೈಡ್ ಇಸ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ITI, ಅದರದ್ದೇ BE ಮೆಕ್ಯಾನಿಕಲ್. ಸೊ ಡಿಸ್ಕೌಂಟ್ ಇದನ್ನು ಓದಿದವರಿಗೆ ಈ ರೀತಿ ನಮ್ಮಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಏನೇ ಅಪ್ಲಿಕೇಶನ್ ಕಾಲ್ ಮಾಡಬೇಕಂದ್ರೂ ಆನ್ಲೈನಲ್ಲಿ ಕಾಲ್ ಮಾಡ್ತಾರೆ. ಜಾಬ್ಸ್ ಕೂಡ ಗೌರ್ಮೆಂಟೇ ಕಂಡಕ್ಟ್ ಮಾಡ್ತಾರೆ. ಎಸ್, ಗೌರ್ಮೆಂಟೇ ಕಂಡಕ್ಟ್ ಮಾಡ್ತಾರೆ. Personally, what you tell to the students to become success in their life, ma'am? ಈಗಿನ ಜನ್ರೇಷನ್ಗೆ, ಈಗಿನ ಸ್ಟೂಡೆಂಟ್ಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂತ ಅಂದರೆ, ತಂದೆ ತಾಯಿಗಳು ಹೇಳಿದ ಮಾತನ್ನು ಕೇಳಬೇಕು. ತಂದೆ ತಾಯಿಗಳ ಹತ್ರ ಅನುಭವ ಇರುತ್ತೆ, ಅವರಲ್ಲಿ ಒಂದು ಡಿಸಿಪ್ಲಿನ್ ಇರುತ್ತೆ. ಅವರ ಅನುಭವದ ಮುಂದೆ ನಾವು ಏನೂ ಅಲ್ಲ. ಈಗ ನಾವು ಅವರ ಅನುಭವದ ಮುಂದೆ ನಾವೇನಾದ್ರೂ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಅದು ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣ್ತೀವಿ ನಾವು. ಇಲ್ಲ ಅವ್ರು ಹೇಳಿದ್ದನ್ನು ನಾವು ಅದನ್ನೇನು ಕೇಳ್ದೇ ಮಾಡ್ದೇ ನೆಗ್ಲಿಜೆನ್ಸ್ ಏನು ಮಾಡಿದ್ವಿ ಅಂತಂದರೆ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದೂ ಇಲ್ಲ, ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ. ಸೊ ಯಾಕೆ ಅಂತ ಅಂದರೆ ಅವರ ಒಂದು ಕಷ್ಟದ್ದು ಅನುಭವ ಇರುತ್ತೆ. ಏನೇ ಒಂದು ಡಿಸಿಷನ್ ತೊಗೋಬೇಕಂದ್ರೆ ಅವರಿಗೆ ಅವ್ರ ಪೂರ್ವಜರು ಕೊಟ್ಟಿದ್ದನ್ನು ಅವರು ನಮಗೆ ಫಾಲೋ ಅಪ್ ಮಾಡ್ತಾರೆ. ಈಗ ನಮಗೆ ನಾವು ಮಕ್ಕಳಾಗಿದ್ದಾವೆ ಅಂತಂದರೆ ನಮ್ಮಲ್ಲಿ ಏನಿರುತ್ತೋ ಅದು ಅವ್ರು ನಮ್ಮ ಮಕ್ಕಳಲ್ಲಿ ನಾವು ಬಿತ್ತಿದ್ವಿ ಅಂತ ಅಂದರೆ ಆ ಮಕ್ಕಳು ಅವನ್ನ ಕಂಟಿನ್ಯೂಸ್ ಮಾಡ್ತಾರೆ. ನಮ್ಮ ತಂದೆ ತಾಯಿ ಇದು ಹೇಳಿದ್ದು, ಇದು ಹಿಂಗೆ ಹೇಳಿದ್ರು, ಹಿಂಗೆ ಮಾಡಿದರು, ಇದು ನಾವು ಅವರ ಅನುಭವ ಇರೋದನ್ನು ನಮಗೆ ಹೇಳ್ತಾರೆ. ನಾವು ನಮ್ಮ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಗುರು ಹಿರಿಯರ ಮಾತನ್ನು ಕೇಳಬೇಕು ಅಂತ ಹೇಳ್ಬಿಟ್ಟು ನಾವು ಏನು ಹೇಳ್ತೀವೋ ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋದರೆ ಮಕ್ಕಳ ಜೀವನದಲ್ಲಿ ಉದ್ಧಾರನೂ ಆಗ್ತಾರೆ. ಒಳ್ಳೆಯದನ್ನು ಹೇಳೋ ಕೆಪಾಸಿಟಿ ಇರುತ್ತೆ, ಕೆಟ್ಟದನ್ನು ಹೇಳೋದನ್ನು ನಮ್ಮಲ್ಲಿ ಕೆಪಾಸಿಟಿ ಇರುತ್ತೆ. ಮಕ್ಕಳಿಗೆ ನಾವು ಯಾವ ರೀತಿ ಹೇಳ್ತೀವೋ ಆ ರೀತಿ ಅದನ್ನು ತಗೊಂಡ್ಬಿಟ್ಟು ದೊಡ್ಡವರಾಗ್ತಾರೆ. ದೊಡ್ಡವರಾಗಿ ಅವರು ಆಗು ಹೋಗುಗಳನ್ನು ನೋಡ್ತಾರೆ, ಇದನ್ನು ಐಡೆಂಟಿಫೈ ಮಾಡ್ತಾರೆ. ಇದು ನನಗೆ ಒಳ್ಳೆಯದು, ಇದು ನನಗೆ ಕೆಟ್ಟದ್ದು, ಇದು ನಾನು ಒಳ್ಳೇದನ್ನು ಮಾಡಿದರೆ ನನ್ನ ಮುಂದೆ ಏನು ಫ್ಯೂಚರ್ ಆಗುತ್ತೆ, ಕೆಟ್ಟದ್ದನ್ನು ಮಾಡಿದರೆ ನಾನು ಯಾವ ರೀತಿ ಕೆಡ್ತೀನಿ, ನನ್ನ ಅಕ್ಕಪಕ್ಕದ ಸರೌಂಡಿಂಗ್ಸು, ಸುತ್ತಮುತ್ತಲಿನ ವಾತಾವರಣ ಆಗಿರಲಿ, ಫ್ರೆಂಡ್ ಸರ್ಕಲ್ ಆಗಿರಲಿ. ನಾನೀಗ ಫ್ರೆಂಡ್ ಸರ್ಕಲ್ ಜೊತೆಗೆ ಹೋಗ್ತಾ ಇದ್ದೀನಿ ಅಂದರೆ
ನನ್ನ ಫ್ರೆಂಡ್ ಸರ್ಕಲ್ನ ಒಳ್ಳೆಯವ್ರನ್ನ ನಾನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗ ಕೆಟ್ಟ ಫ್ರೆಂಡ್ಗಳನ್ನು ನಾನು ಆಯ್ಕೆ ಮಾಡ್ಕೊಂಡೆ ಅಂತ ಅಂದರೆ ಕೆಟ್ಟದ ದಾರಿ ಹೋಗ್ತೀನಿ. ಒಳ್ಳೆ ಫ್ರೆಂಡ್ಸ್ ಆದರೆ ನನ್ನ ಜೀವನದಲ್ಲಿ ನಾನು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಆಗುತ್ತೆ. ನನಗೆ ಈ ರೀತಿ ಅಲ್ಲ, ಈ ರೀತಿ ಮಾಡಬೇಕು ಅನ್ನೋ ಒಂದು ಫ್ರೆಂಡ್ ಸರ್ಕಲಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಳ್ಳೆಯವ್ರನ್ನಂತ ಸರಿ ನಾವು ಆಯ್ಕೆಯನ್ನು ಮಾಡಿಕೊಂಡಾಗ ಒಳ್ಳೆಯವರ ಒಂದು ಅವ್ರದ್ದು ಏನು ಒಂದು ನಮ್ಮಲ್ಲಿ ಕೆಟ್ಟದ್ದಿದ್ದಾಗೋ ಆ ಒಳ್ಳೆಯವರ ಒಂದು ಫ್ರೆಂಡ್ಶಿಪ್ಪನ್ನು ನಾವು ಮಾಡ್ಕೊಂಡ್ವಿ ಅಂದರೆ ಅದು ನಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಸೊ ಈ ಮೊಬೈಲ್ ಬಂದಿದೆ, ಆ ಮೊಬೈಲ್ಗಳು ಈಗ ನಮ್ಮ ಜನ್ರೇಷನ್ನಲ್ಲಿ ಎಷ್ಟು ಕೆಟ್ಟದ್ದನ್ನು ಬೀರ್ತಾ ಇದೆಯೋ, ಕೆಟ್ಟದ್ದನ್ನು ಬೀರ್ತಾ ಇದೆ, ಒಳ್ಳೆಯದನ್ನು ಬೀರ್ತಾ ಇದೆ. ಒಳ್ಳೆಯದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಬೇಕೇ ವಿನಃ ಕೆಟ್ಟದ್ದನ್ನು ಅದನ್ನು ಬಿಟ್ಟಾಕಬೇಕು. ಕೆಟ್ಟದ್ದನ್ನು ಬಿಟ್ಟಾಕಿದ್ವಿ ಅಂತಂದರೆ ನಾವು ಇನ್ ಫ್ಯೂಚರಲ್ಲಾಗಲಿ ಇದರಲ್ಲಾಗಲಿ ಒಂದು ಸಮಾಜದಲ್ಲಾಗಲಿ ನಾವು ಒಳ್ಳೆಯ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗಿನ ಜನ್ರೇಷನ್ ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳ್ತೀವಿಪ್ಪ ಅಂತ ಅಂದರೆ ಆದಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗೋದು ಬೇಡ. ಹಿಂದಿಂದ ಏನು ಮಾಡ್ಕೊಳ್ತಾ ಬಂದಿರೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ. ಮೊಬೈಲ್ ಅನ್ನೋದು ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಉಪಯೋಗ ಪಡ್ಕೋಬೇಕೇ ವಿನಃ ಮೊಬೈಲೇ ಜೀವನ ಆಗೋದು. ಮೊಬೈಲೇ ಜೀವನ ಆಯಿತು ಅಂದರೆ ನಮ್ಮ ಜೀವನದಲ್ಲಿ ಏನನ್ನೂ ಸಾಧಿಸೋಕ್ಕಾಗಲ್ಲ, ಏನನ್ನೂ ಇದನ್ನು ಮಾಡಲಿಕ್ಕೆ ಸಾಧನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಈ ಸ್ಟೂಡೆಂಟ್ಗಳಿಗೆ, ಈಗಿನ ಜನ್ರೇಷನ್ ಸ್ಟೂಡೆಂಟ್ಸ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. Thank you for your opportunity, for your valuable words. Thank you.